ಏನಂತಂದ್ರೆ ಎಲ್ಲವೂ ಕೂಡ ಖಾಲಿ ಆಗ್ತಾ ಇದೆ. ಪಾಕಿಸ್ತಾನ ಈಗಾಗಲೇ ಬರಬಾದಾಗಿ ಹೋಗ್ಬಿಟ್ಟಿದೆ. ಭಾರತ ವಿಧಿಸಿರುವಂತಹ ರಾಜತಾಂತ್ರಿಕ ನಿಷೇಧಗಳಿಂದಾಗಿ ಪಾಕಿಸ್ತಾನದಲ್ಲಿ ಯಾವುದೇ ಒಂದು ಸಾದಾ ಡೋಲೋ 650ನು ಡೋಲೋ 650 ಅನ್ನೋಂತಹ ಔಷಧಿಯೂ ಕೂಡ ಸಿಗ್ತಾ ಇಲ್ಲ, ಟ್ಯಾಬ್ಲೆಟ್ ಕೂಡ ಸಿಗ್ತಾ ಇಲ್ಲ. ಈ ಮಧುಮೇಹ ಆಗಿರಬಹುದು, ಕ್ಯಾನ್ಸರ್ಗೆ ಸಂಬಂಧಿಸಿದಾಗಿರಬಹುದು, ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮೆಡಿಸಿನ್ಗಳನ್ನು ಭಾರತದಿಂದಲೇ ಏನಂತಂದರೆ ಆಮದನ್ನು ಮಾಡ್ಕೊಳ್ತಾ ಇತ್ತು ಪಾಕಿಸ್ತಾನ. ಆದರೆ ಇದೆಲ್ಲದಕ್ಕೂ ಕೂಡ ಈಗ ಬ್ರೇಕ್ ಬಿದ್ದಿದೆ. ಈಗೇನಾದರೂ ಅಲ್ಲಿನ ಜನರ ಆರೋಗ್ಯ ಹದಗೆಟ್ಟರೆ ಏನಂತಂದರೆ ಯುದ್ಧ ಮಾಡೋದಕ್ಕಿಂತ ಮುಂಚೆಗೆ ಪಾಕಿಸ್ತಾನ ಈಗಾಗಲೇ ಸಫರ್ ಪಡ್ತಾ ಇದೆ. ಇನ್ನು ಮುಂದುವರೆದ ಭಾಗದಂತೆ ಅಂದರೆ ಈಗ ಪಾಕಿಸ್ತಾನದ ಬಳಿ ಬರೀ 4 ದಿನಗಳಿಗಾಗುವಷ್ಟೇ ಮಾತ್ರ ಈಗ ಮದ್ದುಗುಂಡುಗಳು ಇದಾವಂತ ಹೇಳಲಾಗಿದೆ. ಅದು ಏನಂತಂದರೆ ಯಾಕೆ ಇಷ್ಟೊಂದು ಕಮ್ಮಿ ಆಯ್ತು ಅಂತಂದರೆ, ಮೊದಲು ಅದ್ರ ಹತ್ರ ಇತ್ತಂತೆ, ಬಟ್ ಯಾಕೆ ಕಮ್ಮಿ ಆಯ್ತು ಅಂತಂದರೆ ಉಕ್ರೇನ್ಗೆ ಸಪ್ಲೈ ಮಾಡ್ತಂತೆ. 2023ರ ಯುದ್ಧದ ಸಂದರ್ಭದಲ್ಲಿ ಪಾಕಿಸ್ತಾನವು ಯುಕ್ರೇನ್ಗೆ ಏನಂತಂದರೆ ಯಾರಿಗೂ ಗೊತ್ತಿಲ್ಲದ ಹಾಗೆ ಸರಬರಾಜು ಮಾಡಿದೆ ಎನ್ನುವಂತಹ ಸುದ್ದಿ ಈಗ ಹೊರಗಡೆ ಬರ್ತಾ ಇದೆ. ಅಂತಾರಾಷ್ಟ್ರೀಯ ಬೇಡಿಕೆ ಮತ್ತು ಹಳೆಯ ಉತ್ಪಾದನಾ ವ್ಯವಸ್ಥೆಯಿಂದಾಗಿ ಪಾಕಿಸ್ತಾನದ ಮದ್ದುಗುಂಡುಗಳು ಕಾರ್ಖಾನೆಯು ಬೇಡಿಕೆಯಷ್ಟು ಉತ್ಪಾದನೆ ಮಾಡುವುದಕ್ಕೆ ಪರದಾಡ್ತಾ ಇದೆ. ಅಲ್ಲದೆ ಪಾಕಿಸ್ತಾನವು ಇತ್ತೀಚೆಗಷ್ಟೇ ಉಕ್ರೇನ್ ಮತ್ತು ಇಸ್ರೇಲ್ ಜೊತೆಗೆ ನಡೆದಂತಹ ಮದ್ದುಗುಂಡುಗಳನ್ನು ಒಪ್ಪಂದ ಮಾಡಿಕೊಂಡಿತ್ತು. ಇದರ ಪರಿಣಾಮ ಪಾಕಿಸ್ತಾನ ಮದ್ದುಗುಂಡುಗಳ ದಾಸ್ತಾನನ್ನು ಬಹುತೇಕ ಖಾಲಿಯಾಗಿದೆ ಅಂತ ವರದಿ ಹೇಳಿದೆ. ಜೊತೆಗೆ ಪಾಕಿಸ್ತಾನದ ಅನೇಕ ನಾಯಕರು ಭಾರತ ಯಾವುದೇ ಕ್ಷಣದಲ್ಲಾದರೂ ನಮ್ಮ ಮೇಲೆ ಯುದ್ಧ ಮಾಡಬಹುದು, ನಮ್ಮ ಸೇನೆಗೆ ಭಾರತಕ್ಕೆ ತಕ್ಕ ಉತ್ತರವನ್ನು ಕೊಡೋದಕ್ಕೆ ನಮ್ಮ ಹತ್ರ ಏನಂದರೆ ಕೆಲವೊಂದಿಷ್ಟು ಮಿಸೈಲ್ಗಳಿಲ್ಲ, ಮದ್ದುಗುಂಡುಗಳೆಲ್ಲ ಖಾಲಿಯಾಗಿದೆ ಅಂತ ಆತಂಕವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೇ 2ರಂದು ನಡೆದಂತಹ ಪಾಕ್ ಕೋರ್ ಕಮಾಂಡರ್ಗಳ ಸಭೆಯಲ್ಲಿ ಈ ವಿಷಯದ ಬಗ್ಗೆ ಚರ್ಚಿಸಲಾಗಿದೆ ಅಂತ ಹೇಳಲಾಗಿದೆ. 96 ತಾಸಿನಷ್ಟೇ ಅಂದರೆ ಬರೀ 96 ತಾಸು ಅಷ್ಟೇ ನಾವು ಯುದ್ಧ ಮಾಡೋದಕ್ಕೆ ಬೇಕಾಗಿರುವಂತಹ ಮದ್ದುಗುಂಡುಗಳು ನಮ್ಮ ಹತ್ರ ಇದೆ ಅಂತ ಹೇಳಲಾಗಿದೆ. ಭಾರಿ ಪ್ರಮಾಣದ ಯುದ್ಧ ನಡೆದರೆ ಪಾಕಿಸ್ತಾನವು 96 ಗಂಟೆಗಳ ಕಾಲವಷ್ಟೇ ಯುದ್ಧ ಮಾಡೋದಕ್ಕೆ ಶಕ್ತವಾಗಿದೆ. ಪಾಕಿಸ್ತಾನದ ಪ್ರಮುಖ ಅಸ್ತ್ರವಾಗಿರೋ M109 ಹೋವಿ ಜೊತೆಗೆ ಅಂದರೆ 155mm ಶೆಲ್ಗಳು ಮತ್ತು BM-21 ಸಿಸ್ಟಮ್ಗಳಿಗೆ 122mm ರಾಕೆಟ್ಗಳ ಕೊರತೆ ಇದೆ ಅಂತ ಸುದ್ದಿ ಸಂಸ್ಥೆಯೊಂದು ವರದಿಯನ್ನು ಮಾಡಿದೆ. ಕೆಲ ಸಮಯದಿಂದ ಪಾಕಿಸ್ತಾನವು ಉಕ್ರೇನ್ಗೆ ಭಾರಿ ಪ್ರಮಾಣದಲ್ಲಿ ಅಂದರೆ 155mm ಆರ್ಟಿಲರಿ ಗನ್ಗಳನ್ನು ಪೂರೈಕೆ ಮಾಡಿತ್ತು, ಗನ್ಗಳ ಮದ್ದುಗುಂಡುಗಳನ್ನು ಪೂರೈಕೆ ಮಾಡಿತ್ತು. ಆದರೆ ಈಗ ಪಾಕಿಸ್ತಾನದಲ್ಲಿ ಉತ್ಪಾದನೆ ಆಗ್ತಾ ಇರುವಂತಹ ಮದ್ದುಗುಂಡುಗಳ ಪ್ರೊಡಕ್ಷನ್ ಕಮ್ಮಿ ಆಗಿದೆ, ಅದಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳು ಸರಬರಾಜು ಆಗ್ತಾ ಇಲ್ಲ. ಹೀಗಾಗಿ ಭಾರತದ ವಿರುದ್ಧ ಪಾಕಿಸ್ತಾನ ಹೋರಾಡೋದಕ್ಕೆ ಎಷ್ಟು ಶಕ್ತಿ ಇದೆ ಅಂತಂದರೆ ಬರೀ 96 ಗಂಟೆಗಳ ಶಕ್ತಿ ಮಾತ್ರ ತನ್ನ ಹತ್ರ ಉಳಿಸ್ಕೊಂಡಿದೆ. ಇನ್ನು ಭಾರತದ ಸೇನಾಬಲ ಮತ್ತು ಪಾಕಿಸ್ತಾನದ ಸೇನಾಬಲ ಎಷ್ಟಿದೆ ಅಂತ ನೋಡ್ತಾ ಹೋಗೋದಾದರೆ, ಭಾರತದ ಬಳಿ 14.75 ಲಕ್ಷ ಸಕ್ರಿಯ ಮಿಲಿಟರಿ ಸಿಬ್ಬಂದಿ ಮತ್ತು 16.16 ಲಕ್ಷ ಅರೆಸೇನಾ ಸಿಬ್ಬಂದಿಗಿದ್ರೆ, ಪಾಕಿಸ್ತಾನದ ಬಳಿ 6.6 ಲಕ್ಷ ಸಕ್ರಿಯ ಮಿಲಿಟರಿ ಸಿಬ್ಬಂದಿಗಿದ್ರೆ 2.91 ಲಕ್ಷ ಪ್ಯಾರಾಮಿಲಿಟರಿ ಸಿಬ್ಬಂದಿ ಇದ್ದಾರೆ. ಜೊತೆಗೆ 1437 ಸ್ಥಿರ ವಿಂಗ್ ವಿಮಾನ, 999 ಹೆಲಿಕಾಪ್ಟರ್ಗಳನ್ನು ಭಾರತ ಹೊಂದಿದ್ರೆ, 7074 ಶಸ್ತ್ರಸಜ್ಜಿತ ಯುದ್ಧ ವಾಹನಗಳನ್ನು ಮತ್ತು 1,12,025 ಫಿರಂಗಿ ದಳವನ್ನು ಭಾರತ ಹೊಂದಿದೆ. ಆದರೆ 2025ರಲ್ಲಿ ಪಾಕಿಸ್ತಾನ ರಕ್ಷಣಾ ವಲಯದಲ್ಲಿ ಅಂದರೆ ಪಾಕಿಸ್ತಾನದ ರಕ್ಷಣಾ ಬಜೆಟ್ನಲ್ಲಿ 2.12 ಲಕ್ಷ ಕೋಟಿ ರೂಪಾಯಿನ ಮಾತ್ರ ರಕ್ಷಣಾ ಸೇವೆಗೆ ಮೀಸಲನ್ನು ಇಟ್ಟಿತ್ತು. ಭಾರತದ 2025ರ ಬಜೆಟ್ನಲ್ಲಿಯೂ ಕೂಡ ಅಂದರೆ 6.81 ಲಕ್ಷ ಬಜೆಟ್ ಮಂಡನೆ ಮಾಡಿದೆ ಬರೀ ರಕ್ಷಣಾ ವ್ಯವಸ್ಥೆಗೆ. ಆದರೆ ಪಾಕಿಸ್ತಾನ ಬರೀ 2.5 ಲಕ್ಷ ಕೋಟಿ ರೂಪಾಯಿ ಬಜೆಟನ್ನು ಮಂಡನೆ ಮಾಡಿದೆ. ಇನ್ನು ವಾಯು ದಾಳಿಯ ಮೂಲಕ ಅಣ್ವಸ್ತ್ರ ದಾಳಿ ಸಾಧ್ಯತೆ ಇದೆ, ಜಲಂತರ್ಗಾಮಿ ಮೂಲಕ ಅಣ್ವಸ್ತ್ರ ಪ್ರಯೋಗ ಪ್ರಗತಿಯಲ್ಲಿದೆ ಅಂತ ಭಾರತ ಪ್ರಗತಿಯಲ್ಲಿದೆ ಅಂತ ಹೇಳಿದೆ. ಜೊತೆಗೆ ಭೂ ಆಧಾರಿತ ಮತ್ತು ವಾಯು ಆಧಾರಿತ ಅಣ್ವಸ್ತ್ರ ಶಸ್ತ್ರಾಸ್ತ್ರಗಳು ಪಾಕಿಸ್ತಾನದ ಹತ್ರ ಇದೆ. ಜೊತೆಗೆ ಜಲಂತರ್ಗಾಮಿ ಅಣ್ವಸ್ತ್ರ ದಾಳಿ ಮಾಡೋದಕ್ಕೆ ಪಾಕಿಸ್ತಾನದ ಹತ್ರ ಅಷ್ಟೊಂದು ಶಕ್ತಿ ಇಲ್ಲ ಅಂತ ವರದಿ ಹೇಳ್ತಾ ಇದೆ. ಇನ್ನು 145 ದೇಶಗಳ ಪವರ್ ಇಂಡೆಕ್ಸ್ ಮಿಲಿಟರಿ ಸಾಮರ್ಥ್ಯ ಶ್ರೇಯಾಂಕದಲ್ಲಿ ಭಾರತ ನಂಬರ್ 4ನೇ ಸ್ಥಾನದಲ್ಲಿ ಇದೆ. ಪಾಕಿಸ್ತಾನ ಎಷ್ಟನೇ ಸ್ಥಾನದಲ್ಲಿದೆ ಅಂತಂದರೆ 12ನೇ ಸ್ಥಾನದಲ್ಲಿದೆ. ಈ ಒಂದು ಪವರ್ ಇಂಡೆಕ್ಸ್ ಮಿಲಿಟರಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡುತ್ತೆ. ಭಾರತ ಅಂದರೆ ಪವರ್ಫುಲ್ ರಾಷ್ಟ್ರಗಳ ಪಟ್ಟಿಯಲ್ಲಿ ಪವರ್ಫುಲ್ ರಾಷ್ಟ್ರಗಳನ್ನು ಹೇಗೆ ವಿಂಗಡಣೆ ಮಾಡಲಾಗುತ್ತೆ, ಅದರ ಆರ್ಥಿಕ ಸಾಮರ್ಥ್ಯ ಜೊತೆಗೆ ಸೇವಾ ಸಾಮರ್ಥ್ಯ ಜೊತೆಗೆ ವಾಯು ಸಾಮರ್ಥ್ಯ ಜೊತೆಗೆ ಈ ಸೇನಾ ಸಾಮರ್ಥ್ಯದ ಬಗ್ಗೆ ಕೆಲವೊಂದಿಷ್ಟು ಇಂಡೆಕ್ಸನ್ನು ಬಿಡುಗಡೆ ಮಾಡುತ್ತೆ. ಆ ಇಂಡೆಕ್ಸ್ ಪಟ್ಟಿಯಲ್ಲಿ ಭಾರತವು ಬಲಿಷ್ಠ
ಸೇನಾ ರಾಷ್ಟ್ರಗಳ ಪಟ್ಟಿಯಲ್ಲಿ 4ನೇ ಸ್ಥಾನವನ್ನು ಹೊಂದಿದೆ ಭಾರತ. ಪಾಕಿಸ್ತಾನ 12ನೇ ಸ್ಥಾನದಲ್ಲಿದೆ. ಸೊ ಇವೆಲ್ಲವನ್ನ ನೋಡ್ತಾ ಇದ್ರೆ ಪಾಕಿಸ್ತಾನಕ್ಕೆ ಎಲ್ಲೋ ಒಂದು ಕಡೆ ಭಾರತ ಯುದ್ಧ ಮಾಡಿದ್ದೇ ಆದಲ್ಲಿ ಪಕ್ಕ POKಯನ್ನು ವಶಪಡಿಸ್ಕೊಳ್ತಾರೆ ಅನ್ನುವಂತಹ ಪ್ರಶ್ನೆ